ಏನು ಗೆಳೆಯ ಇದೆಲ್ಲ? ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ವಲ್ಲೋ? ನಿಜವಲ್ಲೂ ನನಗೆ ತುಂಬಾನೇ ಶಾಕ್ ಆಗ್ತಾ ಇದೆ ಕಣೋ. ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಪ್ಕೊಳ್ಳೇಬೇಕು ಕಣ, ಅದೇ ಸತ್ಯ. ಮಗಳು ಸತ್ತೋಗಿದ್ದಾಳೆ, ಅದಕ್ಕೆ ಕಾರಣ ನಾವೇ ಅಂತ ನಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ. ಆದರೆ ವಿಚಿತ್ರ ನೋಡು, ಅದೇ ಮಗಳು ನಮ್ಮ ನೆರಳಲ್ಲಿ ಬೆಳೀತಾ ಇದ್ದಾಳೆ. ಅದವ್ರಿಗೆ ಗೊತ್ತೇ ಇಲ್ಲ. ಮತ್ತೆ ಗೆಳೆಯ ಈ ವಿಷಯನ ಅವ್ರಿಗೆ ಹೇಳ್ಬೋದಲ್ಲೋ? ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ನೀನ್ ಯಾಕೆ ಸುಮ್ಮನೆ ಇದೆಯಾ? ಮಲ್ಲಿ ಅವ್ರ ತಾತ ನನ್ನ ಹತ್ರ ಮಾತು ತಗೊಂಡಿದ್ದಾರೆ ಆನಂದ್, ಈ ವಿಷಯನ ಭೂಪತಿಗೆ ಹೇಳಬಾರ್ದು ಅಂತ. ಹಾಗಾಗಿ ಎಲ್ಲ ನನ್ನೊಳಗೆ ಮುಚ್ಚಿಟ್ಕೊಂಡಿದ್ದೀನಿ, ಎಲ್ಲನೂ ನುಂಗ್ಕೊಂಡಿದ್ದೀನಿ. ಈಗ ನನಗೆ ಸತ್ಯ ಗೊತ್ತಾಗಿ ನಾನು ಅದನ್ನು ಭೂಪತಿಯವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂತ ನಾನು ಒದ್ದಾಡ್ತಾ ಇರೋದು ನೋಡಿ ಅವ್ರು ಸುಮ್ಮನೆ ಕೊರಗ್ತಾರೆ. ಅದಕ್ಕೆ ಇಂಥ ಟೈಮಲ್ಲಿ ಯಾಕೆ ಅವ್ರಿಗೆ ಯೋಚನೆ ಇಲ್ಲ ಅಂತ ಹೇಳಿಲ್ಲ. ಅಂದ್ರೆ ಈ ದ್ವೇಷಕ್ಕೆ ಯುದ್ಧಕ್ಕೆ ಕೊನೆನೇ ಇಲ್ವಾ? ಸಾಧ್ಯ ಇದೆ ಕಣ. ಎಲ್ಲಾನು ಟೈಮಿಗೆ ಬಿಟ್ಬಿಟ್ಟಿದ್ದೀನಿ. ಒಂದಲ್ಲ ಒಂದಿನ ಅವ್ರಿಗೆ ಸತ್ಯ ಗೊತ್ತಾಗುತ್ತೆ. ಅದೇ ಸರಿ, ಅದು ಹಾಗೆ ಆಗಬೇಕು. ಆಮೇಲೆ ಸದ್ಯ ಮನೆಯಲ್ಲಿ ಏನಾಯ್ತಲ್ಲ, ಅದಕ್ಕೆ ಅವ್ರ ಕಾರಣ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವರು ನಮ್ಗೆ ಆಗದವರು ಅನ್ನೋ ಕಾರಣಕ್ಕೆ ಎಲ್ಲನೂ ಅವರು ತಲೆ ಕಟ್ಟೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ನಾನು ಎಲೆಕ್ಟ್ರಿಷಿಯನ್ ಕರೆಸಿ ಚೆಕ್ ಮಾಡಿಸ್ದೆ ಕಣ, ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಅನ್ ಆಕ್ಸಿಡೆಂಟ್ ಅಂತ ಹೇಳ್ದ. ಆದರೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಗೆಳೆಯ. ತುಂಬಾನೇ ಬೆಲೆ ತರಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ರೆ ಕಷ್ಟ. ಯಾರು ನಂಬಬೇಕು, ಯಾರನ್ನ ಬಿಡಬೇಕು ಒಂದು ಗೊತ್ತಾಗಲ್ಲ ಕಣ. ಗೆಳೆಯ, ಒಂದು ಕೆಲಸ ಮಾಡ್ತೀನೋ, ನಾನು ಅಪರ್ಣ ಇಲ್ಲಿಗೆ ಶಿಫ್ಟ್ ಆಗಿಬಿಡ್ತೀವಿ. ಡೆಲಿವರಿ ಆಗೋವರೆಗೂ ಅದಕ್ಕೆ ನಾವೇ ನೋಡ್ಕೋತೀವಿ. ಏಯ್ ಬೇಡ ಕಣ, ಬೇಡ. ನಿನಗೂ ಮಕ್ಕಳಿದ್ದಾರೆ, ಅವ್ರು ಸ್ಕೂಲ್ ಇದೆ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಹಾಗೆಲ್ಲ ಏನೂ ಆಗಲ್ಲ ಗೆಳೆಯ. ಅವ್ರನ್ನ ಅಜ್ಜಿ ಮನೆಗೆ ಕಳಿಸ್ಕೊಡ್ತೀನಿ. ಅವರು ಚಿಕ್ಕವರಲ್ಲಪ್ಪ, ಈಗ ನಮಗೆ ಬುದ್ಧಿ ಹೇಳಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಲ್ಲಿ ಇರ್ತಾರೆ. ನಾವ್ ಇಲ್ಲಿಗೆ ಶಿಫ್ಟ್ ಆಗ್ತೀವಿ ಬಿಡು. ಈಗ ಬೇಡ ಕಣ, ಅಂಥ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನಾನೇ ಹೇಳ್ತೀನಪ್ಪ, ಅವಾಗ ಬನ್ನಿ. ಈಗ ಭೂಮಿಕಾ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಸುಧಾ ಇದ್ದಾಳೆ, ಶಕುಂತಲಾ ಅಮ್ಮ ಇದ್ದಾರೆ, ಮಲ್ಲಿ ಬಂದಿದ್ದಾರೆ, ಎಲ್ಲರೂ ಸೇರಿ ಭೂಮಿಕಾ ಅವ್ರನ್ನ ನೋಡ್ಕೋತಾರೆ ಬಿಡು. ಹಾಗಾದ್ರೆ ಸರಿ ಗೆಳೆಯ, ಒಟ್ಟು ನಿಮ್ಗೇನು ತೊಂದರೆ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ನಾವಂತೂ ಮಿನಿ ಗೌತಮ್ ದಿವಾನ್ನ ನೋಡಕ್ಕೆ ಬರ್ಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದೀವಿ. ಗೆಳೆಯ, ಎಲ್ಲ ಫಾಸ್ಟ್ ಫಾರ್ವರ್ಡ್ ತರ ಸ್ಪೀಡ್ ಆಗಿ ನಾಳೆನೋ ನಾಡದ್ದೋ ಡೆಲಿವರಿ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ವೇನಾ? ಏನೇ ಹೇಳ್ತಾ ಇದೀಯ ನೀನು? ಹೂ ಕಣ ಗೆಳೆಯ, ನಿನ್ ಮಗು ನೋಡಕ್ ಅಷ್ಟು ಕಾತರದಿಂದ ಕಾಯ್ತಾ ಇದ್ದೀನಿ. ಅಷ್ಟು ಫೀಲ್ ಆಗ್ಲಿಲ್ಲ ಅಂತಂದ್ರೆ ನಾನು ಆಪ್ತ ಮಿತ್ರ ಅನ್ಸ್ಕೊಳಕ್ ನಾಲಾಯಕ್ ಆಗ್ಬಿಡಲ್ವೇನಾ? ಒಳ್ಳೆ 3 ತಿಂಗಳು ಹುಡ್ದು ತರ ಆಡ್ತೀಯ ಕಣ ನೀನು. ಇದೇನು ಬಾಳೆಕಾಯಿನ ಹಣ್ಣು ಮಾಡ್ದಂಗೇನೋ? ಮಗು ಕಣೋ, 9 ತಿಂಗಳು ಆಗತ್ತೆ, ಕಾಯ್ಬೇಕು. ಆಯ್ತು ಬಿಡ ಗೆಳೆಯ, ಅಷ್ಟಕ್ಕೆ ಯಾಕೋ ರೈಸ್ ಆಗ್ತೀಯಾ? 9 ತಿಂಗಳು ತಾನೇ, ಕಾಯ್ತೀನಿ ಬಿಡು. ಕಾದು ಮಿನಿ ಡುಂಬ ಸರ್ನ ಬರ್ಮಾಡ್ಕೋತೀನಿ. ಓಕೆನಾ?